ಮಂಡ್ಯದಲ್ಲಿ ಮಿಂಚುಳ್ಳಿ ಚೆಲ್ಲಾಟ, ಇಬ್ಬರ ಬಾಳು ಸರ್ವನಾಶ. ಸಕ್ಕರೆ ನಾಡಿನಲ್ಲೊಂದು ಲವ್ ಮನಿ ದೋಖಾ ಕಹಾನಿ. ನೋಡಿ, ಇಂಥವರ ಸಂಖ್ಯೆ ಇತ್ತೀಚೆಗಂತೂ ಬಹಳ ಜಾಸ್ತಿ ಆಗ್ಬಿಟ್ಟಿದೆ. ಸಕ್ಕರೆ ನಾಡಿನಲ್ಲೊಂದು ಲವ್ ಮನಿ ದೋಖಾ ಕಹಾನಿ. ಒಬ್ಬನ ಜೊತೆ ನಿಶ್ಚಿತಾರ್ಥ ಅಂತೆ, ಮತ್ತೊಬ್ಬನ ಜೊತೆ ಸಂಸಾರ ಅಂತೆ, ಇನ್ನೊಬ್ಬನ ಮದುವೆ. ನೋಡಿ ಹೆಂಗಿದೆ. ವಯ್ಯಾರದ ವೈಷ್ಣವಿ ಮೋಹಕ್ಕೆ ಬಿದ್ದ ಯುವಕರಿಬ್ಬರು ಈಗ ಬರ್ಬಾದಾಗೋಗಿದ್ದಾರೆ. ಮಂಡ್ಯದ ಮದ್ದೂರು ತಾಲೂಕಿನ ಕೆಸ್ತೂರು ಮೂಲದ ವೈಷ್ಣವಿ ಒಟ್ಟೊಟ್ಟಿಗೆ ಮೂವರ ಜೊತೆಗೆ ಮಾಯಾಂಗನೆ ಲವಿ ಡವಿ ಅಂತೆ. ಒಂದ್ ಕಡೆ ಹಾಸನದ ರಘು ಮಂಡ್ಯದ ಶಶಿಗೆ ಪ್ರೀತಿ ಹೆಸರಲ್ಲಿ ಪಂಗನಾಮ ಹಾಕ್ತಾಳೆ. ರಘು ಎಂಬಾತನ ಜೊತೆಗೆ 5 ವರ್ಷಗಳ ಕಾಲ ಪ್ರೀತಿ ನಾಟಕ ಆಡ್ತಾಳೆ ವೈಷ್ಣವಿ ಜೊತೆಗೆ ಅದ್ದೂರಿಯಾಗಿ ರಘು ನಿಶ್ಚಿತಾರ್ಥ ಕೂಡ ಮಾಡ್ಕೋತಾರೆ. ನಿಶ್ಚಿತಾರ್ಥದ ಬಳಿಕ 2 ವರ್ಷದ ಹಿಂದೆ ಮದುವೆಗೂ ಕೂಡ ತಯಾರಿಯಾಗುತ್ತೆ. ಮದುವೆ ದಿನ ರಘು ಮನೆಯವರು ಕೊಟ್ಟಂತಹ ಸೀರೆ ಚಿನ್ನದ ಜೊತೆಗೆ ಜೂಟಾಗ್ತಾಳೆ. ನೋಡಿ ಹೆಂಗೆಲ್ಲ ಈ ಮಿಂಚುಳ್ಳಿ ಚೆಲ್ಲಾಟ ಆಡಿದ್ದಾಳೆ ಅಂತ ಹೇಳಿ. ಇಬ್ಬಿಬ್ರು 3 ಜನರ ಬಾಳಲ್ಲಿ ಆಟ ಆಡಿರೋದು. ಒಬ್ಬನ ಜೊತೆಗೆ ನಿಶ್ಚಿತಾರ್ಥ ಮಾಡ್ಕೊಳ್ಳೋದು, ಮತ್ತೊಬ್ಬನ ಜೊತೆಗೆ ಸಂಸಾರ, ಮತ್ತೊಬ್ಬನ ಜೊತೆಗೆ ಲವಿ ಡವಿ, ಎಲ್ಲ ಹಣಕ್ಕೋಸ್ಕರ. ವೈಷ್ಣವಿ ಜೊತೆ ರಘು ಇದು ಎಂಗೇಜ್ಮೆಂಟ್ನ ಕೆಲವೊಂದಿಷ್ಟು ಫೋಟೋಸ್ಗಳನ್ನು ಗಮನಿಸ್ತಾ ಇದ್ದೀರಾ. ಭಾಳ ಖುಷಿಯಾಗಿ ಫೋಟೋಗೆ ಪೋಸ್ಟ್ ಕೊಡ್ತಾ ಇದ್ದಾಳೆ ನೋಡಿ. ಅದಾದಮೇಲೆ ಮದುವೆಗೆ ಡೇಟ್ ಫಿಕ್ಸ್ ಮಾಡ್ತಾರೆ ರಘು ಮನೆಯವರು. ಎಲ್ಲ ಆಗುತ್ತೆ, ಮದುವೆಗೆ ಸೀರೆ ಒಡವೆ ಕೊಡ್ತಾರಲ್ಲ, ಅದರ ಸಮೇತ ಆಕೆ ಜೂಟಾಗೋದು. ನೋಡಿ, ಮಂಡ್ಯದಲ್ಲಿ ಆಗಿರುವಂತಹ ಘಟನೆ ಇದು. ಮಂಡ್ಯದ ವೈಷ್ಣವಿ ನೋಡಿ, ರಘುಗೆ ಕೈ ಕೊಟ್ಟು ಶಿವು ಎಂಬಾತನ ಜೊತೆಗೆ ಎಸ್ಕೇಪ್ ಆಗ್ತಾಳೆ. ಎಲ್ಲಿಂದ? ಧರ್ಮಸ್ಥಳದಿಂದ ಎಸ್ಕೇಪು. ಅದೇ ದಿನ ರಘು ಬದಲಿಗೆ ಶಿವು ಜೊತೆಗೆ ವಯ್ಯಾರಿ ವೈಷ್ಣವಿಯ ವಿವಾಹವಾಗುತ್ತೆ. ಒಟ್ಟೊಟ್ಟಿಗೆ ರಘು ಶಿವು ಇಬ್ಬರನ್ನೂ ಕೂಡ ಲವ್ ಮಾಡ್ತಾ ಇದ್ಲಂತೆ. ಅವ್ರು ಬಿಟ್ರೆ ಇವ್ರು ಯಾರು, ಇವ್ರು ಬಿಟ್ರೆ ಅವರು ಅಂತ ಹೇಳಿ. ರಘು ಲವ್ಗೆ ಎಳ್ಳು ನೀರು ಬಿಟ್ಟು ಶಿವು ಜೊತೆ ಮದುವೆ ಸಂಸಾರನೂ ಮಾಡ್ತಾಳೆ. ಕಳೆದ 1 ವರ್ಷದ ಹಿಂದೆ ಶಿವು ವೈಷ್ಣವಿ ಸಂಸಾರದಲ್ಲಿ ಬಿರುಕು ಮೂಡುತ್ತೆ. ಶಿವು ಜೊತೆಗೆ ಮುನಿಸ್ಕೊಂಡು ತವರು ಮನೆ ಸೇರ್ತಾಳೆ. ಈಗ ರಘುನೂ ಆಯ್ತು, ಶಿವುನೂ ಆಯ್ತು, ಮತ್ತೊಬ್ಬನ ಜೊತೆಗೆ ಫ್ರೆಂಡ್ಶಿಪ್ ಆಗಿ ಪ್ರೇಮಾಂಕುರ ಆಗಿದೆಯಂತೆ. ನೋಡಿ ಏನು ಹೇಳಬೇಕು. ಒಂದ್ ಕಡೆ ವೈಷ್ಣವಿ ಜೊತೆ ರಘು ಇರುವಂತಹ ಫೋಟೋಸ್ಗಳನ್ನ ಗಮನಿಸ್ತಾ ಇದ್ದೀರಾ. ಮತ್ತೆ ವೈಷ್ಣವಿ ಜೊತೆ ಶಿವು ಎರಡೂ ಕೂಡ ಒಬ್ಳೇನೆ, ಆದರೆ ಹುಡುಗರಷ್ಟೇ ಚೇಂಜು. ಇಲ್ಲಿ ಎಂಗೇಜ್ಮೆಂಟ್ ಮಾಡ್ಕೋತಾಳೆ. ಶಿವು ರಘು ಜೊತೆಗೆ ಒಡವೆ ಸೀರೆಯೆಲ್ಲ ಇಸ್ಕೊಂಡು ಧರ್ಮಸ್ಥಳಕ್ಕೆ ಎಸ್ಕೇಪ್ ಆಗಿ ಅಲ್ಲಿ ಶಿವು ಜೊತೆಗೆ ಮದುವೆ ಆಗಿ 1 ವರ್ಷ ಸಂಸಾರ ಮಾಡಿ ಶಿವುಗೂ ಕೂಡ ಕೈ ಕೊಟ್ಟು ಎಸ್ಕೇಪ್ ಆಗಿ ಮತ್ತೊಬ್ಬನ ಜೊತೆಗೆ ಲವ್ ಮಾಡ್ತಾ ಇರೋದು. ಏನು ಹೇಳಬೇಕು ಇಂಥವರಿಗೆ. ಶಿವು ಆಯ್ತಾ, ಈಗ ಶಿವು ಬಳಿಕ ಮಂಡ್ಯದ ಶಶಿ ಎಂಬಾತನ ಪರಿಚಯ ಆಗತ್ತಂತೆ. ಆ ಪರಿಚಯ ಪ್ರೇಮಾಂಕುರ, ಫೈನಾನ್ಸ್ ವಿಚಾರದಲ್ಲಿ ಪರಿಚಯ. ಇಬ್ಬರ ನಡುವೆ ಲವ್ವಿ ಡವಿ ಶುರುವಾಗತ್ತೆ. ಶಶಿ ಜೊತೆಗೆ ಅಗಾಧ ಪ್ರೇಮ. ನೋಡಿ, ಅತ್ತ ಮತ್ತೆ ಶಿವು ಜೊತೆಗೂ ಸಂಸಾರ ಶುರು ಮಾಡ್ತಾಳೆ. ಈ ಕಡೆ ಗಂಡ ಬೇಡ ಅಂತ ಬಿಟ್ಟು ಬಂದಿರ್ತಾಳಲ್ಲ, ಮತ್ತೆ ಸಂಸಾರ ಶುರು ಮಾಡೋದು. ಬೆಂಗಳೂರಿನಲ್ಲಿ ಓದ್ತಿದ್ದೀನಿ ಅಂತ ಶಶಿಗೆ ಕತೆ ಹೇಳಿ ಶಿವು ಜೊತೆ ಸಂಸಾರ. PG ಮೊಬೈಲು ಅದು ಇದು ಅಂತ ಹೇಳಿ ಶಶಿ ಬಳಿ ಹಣ ಪೀಕ್ತಾ ಇದ್ಲು ಚಾಲಾಕಿ. ಮಾರ್ಚ್ 24ನೇ ತಾರೀಕು ಶಶಿ ಜೊತೆ ಆದಿಚುಂಚನಗಿರಿಯಲ್ಲಿ ಮದುವೆಯಾದ 24 ಗಂಟೆಯಲ್ಲೇ ವೈಷ್ಣವಿ ಶಶಿಗೆ ಕೈ ಕೊಟ್ಟು ಎಸ್ಕೇಪ್ ಆಗ್ತಾಳೆ. ಸುಮಾರು 15 ಲಕ್ಷ ರೂಪಾಯಿ ಹಣ ವೈಷ್ಣವಿಗಾಗಿ ಶಶಿ ಖರ್ಚು ಮಾಡಿದ್ದು. ಹಣ ಆಭರಣಕ್ಕಾಗಿ ರಘು ಶಶಿ ಬಾಳಲ್ಲಿ ವೈಷ್ಣವಿಯ ಚೆಲ್ಲಾಟ. ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ, ಯಾರ್ಯಾರ ಜೊತೆ ಚೆಲ್ಲಾಟ ಆಡಿದ್ದಾಳಪ್ಪ ಅಂತ. ನೋಡಿ, ರಘು, ಶಿವು, ಶಶಿ 3 ಜನ ನಾವು ನಿಮ್ಗೆ ಆರ್ಡ್ರಲ್ಲಿ ತೋರಿಸ್ತಾ ಇದ್ದೀವಿ. ರಘು ಜೊತೆ ಮೊದಲಿಗೆ ಎಂಗೇಜ್ಮೆಂಟ್ ಆಗುತ್ತೆ. ಮದುವೆ ದಿನ ಎಸ್ಕೇಪ್ ಆಗ್ತಾಳೆ, ಚಿನ್ನ ಮತ್ತು ಒಡವೆ ವಸ್ತ್ರ ಎಲ್ಲವನ್ನು ಎತ್ಕೊಂಡು. ಅದಾದಮೇಲೆ ವೈಷ್ಣವಿ ಶಿವು ಜೊತೆಗೆ ಮದುವೆ ಆಗ್ತಾಳೆ ಧರ್ಮಸ್ಥಳದಲ್ಲಿ. ಶಿವು ಜೊತೆಗೆ 1 ವರ್ಷ ಸಂಸಾರ ಮಾಡಿ ತವ್ರ ಮನೆ ಸೇರ್ಕೋತಾಳೆ. ಅದಾದಮೇಲೆ ಮಂಡ್ಯದ ಶಶಿ ಜೊತೆಗೆ ಲವಿ ಡವಿ ಶುರು ಮಾಡ್ತಾಳೆ. ಏನೋ ಫೈನಾನ್ಸ್ ವಿಚಾರಕ್ಕೆ ಪರಿಚಯ ಆಗುತ್ತಂತೆ, ಅದು ಲವ್ ಆಗುತ್ತೆ. ಅವರಿಬ್ಬರು ಫೋಟೋನೂ ಗಮನಿಸ್ತಾ ಇದ್ದೀರಾ. ಶಶಿ ಜೊತೆಗೂ ಕೂಡ ಮದುವೆ ಆಗುತ್ತೆ. ಅದಾದಮೇಲೆ ನಾನು ಬೆಂಗಳೂರಲ್ಲಿ ಓದ್ತೀನಿ ಅಂತ ಬಂದು ಶಶಿ ಜೊತೆನೂ ಚೆನ್ನಾಗಿರ್ತಾಳೆ, ಶಿವು ಜೊತೆನೂ ಸಂಸಾರ ಮಾಡ್ತಾ ಇರ್ತಾಳೆ. ಈಗ ವೈಷ್ಣವಿ ದೋಖಾ ವಿರುದ್ಧ ಶಶಿ ಆಕ್ರೋಶ ವ್ಯಕ್ತಪಡಿಸಿರೋದು. ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಂಡ್ಯದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ. ಅದರ ಜೊತೆಗೆ ಗ್ರಾಮಾಂತರ ಠಾಣೆಗೂ ಕೂಡ ಕಂಪ್ಲೇಂಟ್ ಆಗಿದೆ.
ಪರಿಚಯ ಆದಾಗ ಅಂದರೆ ಅವ್ರನ್ನ ನಂಬರು ನಾನೇ ತೊಗೊಂಡು ಫೋನ್ ಮಾಡ್ತೀನಿ. ನಾನು ಇಷ್ಟಪಡ್ತಾ ಇದ್ದೀನಿ, ನಾನು ಮದುವೆ ಆಯ್ತೀರಾ, ಲೈಫಲ್ಲಿ ಚೆನ್ನಾಗಿ ನೋಡ್ಕೋತೀನಿ ಅಂತ ನಾನೇ ಕೇಳ್ತೀನಿ. ಅವರು ಸರಿ ಆಯಿತು, ನಾನು ಏನು ಅವ್ರ ರಿಯಾಕ್ಷನ್ ಇರಲ್ಲ. 2 ಡೇಸ್ ಆದಮೇಲೆ ಅವರೇ ಒಪ್ಕೋತಾರೆ. 3 ಡೇಸ್ ಆದಮೇಲೆ ಹಂಗೆ ಕಂಟಿನ್ಯೂಟಿ ಆಗಿ ಒಂದು 3 ಮಂತ್ಸು ನಾವು ಮಾತಾಡ್ತಾನೆ ಇರ್ತೀವಿ. ಅವ್ರ ಮನೆಯವ್ರಿಗೆ ನಾನು ಮನೆಯವ್ರು ಒಪ್ಪಿಸ್ಬೇಕು ನೀವು ಅಂತ ಹೇಳಿರ್ತಾಳೆ. ನಾನು ಅದೇ ರೀತಿ ಅವ್ರ ತಾಯಿಗೆ ಫೋನ್ ಮಾಡ್ತೀನಿ, ಅಮ್ಮ ನಿಮ್ಮ ಮಗಳನ್ನ ಇಷ್ಟಪಟ್ಟಿದ್ದೀನಿ, ನಾನು ಚೆನ್ನಾಗಿ ನೋಡ್ಕೋತೀನಿ ಲೈಫಲ್ಲಿ ಅಂತ ಹೇಳ್ತೀನಿ ಅವ್ರಿಗೆ. ಕೇಳ್ತೀನಿ ಕಣಪ್ಪ ಅಂತ ಹೇಳ್ತಾರೆ ಅವರು. ಸರಿ ಆಯಿತು ಅಂದ್ಬಿಟ್ಟು ಒಂದಷ್ಟು ದಿನ ಆದಮೇಲೆ ಅವರು ಆಯಿತು ಮನೇಲಿ ಒಪ್ಪಿಸ್ತೀನಿ ಬಿಡಪ್ಪ, ಅವಳು ಒಂದು ಮಾತು ಕೇಳ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಅದಾದಮೇಲೆ ಅವ್ರು ಒಪ್ಕೋತಾರೆ ಅವರಮ್ಮ. ಆಯಿತು ಕಣಪ್ಪ ಮಾಡ್ಕೊಡ್ತೀವಿ, ಮತ್ತು ಈ ಥರ ಅವಳ ಲೈಫಲ್ಲಿ ಒಂದು ಮದುವೆ ಫಿಕ್ಸ್ ಆಗಿ ಮದುವೆ ದಿನ ಕಿತ್ತೋಗುತ್ತೆ ಅಂತ ಹೇಳ್ತಾರೆ. ಏನು ತಗಮ್ಮ ಕಿತ್ತೋಯ್ತು ಅಂತ ನಾನು ಕೇಳ್ತೀನಿ. ಕೇಳೋಕ್ಕೆ ಮುಂಚೆನೇ ಅವರು ಯಾವುದೋ ಒಂದು ದುಡ್ಡುದು ಅಮೌಂಟು ಯಾರೋ ಕೊಡಬೇಕಾಗಿತ್ತು, ಕಿರಣ್ ಅನ್ನೋ ಹುಡುಗ. ಆ ಅಮೌಂಟ್ನ ಕೇಳಿದ್ದಕ್ಕೆ ನಿಮ್ಮ ಮಗಳದ್ದು ಅದು ಹೆಂಗೆ ಮದುವೆ ಮಾಡಿಬಿಡ್ತೀರಾ ನೋಡ್ತೀನಿ ಅಂತೇಳಿ ಮಗ ಆ ಮದುವೆ ದಿನ ಬ್ಲ್ಯಾಕ್ ಮೇಲ್ ಮಾಡಿ ಅವಳನ್ನ ಕರ್ಕೊಂಡು ಹೊಂಟೋಗ್ಬಿಟ್ಟಿರ್ತಾನೆ. ಮತ್ತು 2 ಡೇಸ್ ಆದಮೇಲೆ ಅವ್ನು ತಗೊಬಂದ್ಬಿಟ್ಬಿಡ್ತಾನೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ತಕ್ಷಣನೇ ಅಂತ ನನ್ನ ಹತ್ರ ಸುಳ್ಳು ಹೇಳಿರ್ತಾರೆ. ಆದರೆ ಹಿಂದೆ ನಡೆದಿರುವಂಥ ಘಟನೆನೇ ಬೇರೆ ಇರುತ್ತೆ. ಹಾಸನ್ ಹುಡುಗನ ಜೊತೆ ರಾಘು ಅನ್ನೋ ಹುಡುಗನ ಜೊತೆನೇ ಎಂಗೇಜ್ಮೆಂಟ್ ಆಗಿರುತ್ತೆ, ಮದುವೆನೂ ಫಿಕ್ಸ್ ಆಗಿ ಅವತ್ತಿನ ದಿನ ಶಿವು, ಈ ಕಿರಣ್ ಬಾಮೈದ ಶಿವು ಅಲಿಯಾಸ್